ಹಾಯ್ ವೆಲ್ಕಮ್ ಟು ದ ಗಣೇಶ್ ರೇಸ್ ವಿಡಿಯೋ ಲಾಸ್ಟ್ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮ್ಯಾಚ್ ಪ್ರಿವ್ಯೂ ಅಂದ್ಬಿಟ್ಟು SRH ವರ್ಸಸ್ RCB. SRH ಹೋಮ್ ಗ್ರೌಂಡು. ಇದು ಮಿನಿಮಮ್ ಸ್ಕೋರ್ ಮಾಡ್ಬಿಟ್ಟು 160 ಇಲ್ಲ 170. ಇಲ್ಲಿ ಮಿನಿಮಮ್ 200 ಹೊಡೆಯೋ ಚಾನ್ಸಸ್ ಇದೆ. ಇಲ್ಲಿ ಟಾಸ್ ಗೆದ್ದವ್ರು ನನ್ನ ಪ್ರಕಾರ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ. ಮೇನ್ ಗುರು ಇಲ್ಲಿ ಟಾಸ್ ಗೆಲ್ಲೇ ಬಿಡಲಿ. SRH ಸಿಕ್ಕಾಪಟ್ಟೆ ಗೆಲ್ಲೋ ಪಾಸಿಬಲ್ ಇದೆ. ಮೇನ್ ಇಲ್ಲಿ SRHಗೆ 59 ಗೆಲ್ಲೋ ಪಾಸಿಬಲ್ ಇದೆ. RCBಗೆ 41 ಗೆಲ್ಲೋ ಪರ್ಸೆಂಟ್ ಇದೆ. ಮೇನ್ ಕೂಡ ಇಲ್ಲಿ ಟಾಸ್ ಗೆದ್ರೆ RCB ಬ್ಯಾಟಿಂಗ್ ಚೂಸ್ ಮಾಡ್ಕೋಬೇಕು. ಬೌಲಿಂಗ್ ಚೂಸ್ ಮಾಡ್ಕೊಂಡ್ರೆ ಸಿಕ್ಕಾಪಟ್ಟೆ ತಪ್ಪು ಮಾಡಿದ್ದಾರೆ. ಒಟ್ನಲ್ಲಿ RCB ಒಟ್ನಲ್ಲಿ SRH 5 ಮ್ಯಾಚಲ್ಲಿ 4 ಮ್ಯಾಚ್ ಗೆದ್ದಿದ್ರೆ. ಒಟ್ನಲ್ಲಿ RCB ಎಲ್ಲ ಮ್ಯಾಚ್ನ ಸೋಲ್ಕೊ ಬರ್ತಿದೆ. ಒಂದು ಮ್ಯಾಚಿನ ಅಷ್ಟೇ ಒಟ್ನಲ್ಲಿ ಇವ್ರಿಗೂ ಒಟ್ನಲ್ಲಿ ಪ್ಲೇ ಆಫ್ಗೆ ಹೋಗೋದಂತೂ ಡೌಟು. ಏನೋ ಗೆಲ್ಲಬೇಕಲ್ಲ ಅಂತ ಗೆಲ್ಲಬೇಕಷ್ಟೇ. ಸೀಸನಲ್ಲಿ ಚೆನ್ನಾಗಿ ಮಾಡ್ಕೋಬೇಕಂತ ಈ ಮ್ಯಾಚ್ನ ಗೆಲ್ಲಬೇಕು ಹೊರತು ಒಟ್ನಲ್ಲಿ ಪ್ಲೇ ಆಫ್ ಹೋಗೋದಂತೂ ಇವ್ರಿಗೆ ಕಷ್ಟ. ಒಟ್ನಲ್ಲಿ ಸಿಕ್ಕಾಬಿಟ್ಟೆ ಕಷ್ಟ. ಮೇನ್ ಗುರು ಇಲ್ಲಿ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾರೆ. ಡೂಪ್ಲೆಸಿ, DK ಮತ್ತು ಈ SRH ಬಂದರೆ ಕ್ಲಾಸನ್ನು. ಮೇನ್ ಇಲ್ಲಿ ಟ್ರಾವಸ್ ಹೆಡ್ ಸಿಕ್ಕಾಬಿಟ್ಟೆ ಪವರ್ ಪ್ಲೇಯಲ್ಲಿ ಅವರು ಮಿನಿಮಮ್ಮು ಒಂದು 80-70 ಹೊಡೆಯೋ ಸಿಕ್ಕಾಬಿಟ್ಟೆ ಪಾಸಿಬಲ್ ಇದೆ. ಒಟ್ನಲ್ಲಿ ಇವರು ಟ್ರಾವಸ್ ಹೆಡ್ನ ಇವ್ರು ಏನಾದ್ರು ತೆಗಿಲಿಲ್ಲ ಅಂದರೆ 280 ಇಲ್ಲ 250. ಮೇನ್ ಗುರು ಇಲ್ಲಿ 250 ಹೊಡೆಸ್ಕೊಳ್ಳೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ. ಇವರು RCB ಬೌಲಿಂಗ್ ಚೇಂಜಿಂಗ್ ಇನ್ನೂ ಮಾಡಬೇಕು. ಮೇನ್ ಇಲ್ಲಿ ವಿಲ್ ಜಾಕ್ನ ಇವರು ಇನ್ನೊಂದ್ಸತಿ ಕರೆಸ್ಬೇಕು. ಅನ್ನೋಲ್ಲಿ ವಿಲ್ ಜಾಕ್ಸ್ ಆಗಲಿ ಮತ್ತು ಮೊಹಮ್ಮದ್ ಸಿರಾಜ್ ಆಗಲಿ ಈ ಮ್ಯಾಚು ಮ್ಯಾಕ್ಸ್ವೆಲ್ ಏನು ಆಡೋದಿಲ್ಲ. ಮತ್ತು ಮೇನ್ ಗುರು ಇವ್ರ ಕಡೆ ಸ್ಪಿನ್ನಿಂಗ್ ಅಟ್ಯಾಕು ಸಿಕ್ಕಾಪಟ್ಟೆ ವೀಕ್ ಇದೆ RCBಲಿ. ಇವ್ರ ಕಡೆ ಬೌಲಿಂಗ್ ಅಟ್ಯಾಕು ಒಂಚೂರು ನಾರ್ಮಲ್ ಆಗಿದೆ. ಟಿ ನಟರಾಜನ್ ಆಗಲಿ, ಭುವನೇಶ್ವರ್ ಕುಮಾರ್ ಆಗಲಿ ಮತ್ತು ರೆಡ್ಡಿ ಅವರು ಬ್ಯಾಟಿಂಗು ಆಡ್ತಾರೆ. ಒಂಚೂರು ಬೌಲಿಂಗಲ್ಲೂ ರೆಡ್ಡಿ ಅವರು ಓದ್ಸತಿ ಚೆನ್ನಾಗಿ ಬೌಲಿಂಗ್ ಮಾಡಿಕೊಟ್ಟಿದ್ರು. ಒಟ್ಟಲ್ಲಿ ಮೇನ್ ಗುರು ಈಗ RCB ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಮೇನ್ ಇಲ್ಲಿ RCB ಟೀಮಲ್ಲಿ ವಿರಾಟ್ ಕೊಹ್ಲಿ ಮತ್ತು ಡೂಪ್ಲೆಸ್ ಕ್ಯಾಪ್ಟನ್ ಆಗಿರ್ತಾರೆ. ವಿಲ್ ಜಾಕ್ಸು, ರಜಿತ್ ಪಡಿಟಲು ಮತ್ತು DK. ಮೇನು ಇಲ್ಲಿ ಮೇನ್ ಗುರು ಇಲ್ಲಿ ಸಿಕ್ಕಾಪಟ್ಟೆ ಬೌಲಿಂಗು. ಲಾಕಿ ಫರ್ಗ್ಯೂಸನ್ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ ಮತ್ತು ಚೆನ್ನಾಗಿ ರನ್ನ ಓಡಿಸ್ಕೋತಿದ್ದಾರೆ. ಹಿಂಗೆಲ್ಲ ರನ್ ಓಡಿಸ್ಕೊಂಡು ವಿಕೆಟ್ ಇದ್ದಾರೆ. ಮ್ಯಾಚು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಡಿಮೆ ಇದೆ. ಮತ್ತು ಮೊಹಮ್ಮದ್ ಸಿರಾಜ್ ಇದ್ದಾರೆ. ಮತ್ತು ಇವ್ರ ಕಡೆ ಬರೋ RCBಲಿ ಬೌಲಿಂಗು ಇಲ್ಲಿ ಏನಂದರೆ RCBಲಿ ಬೌಲಿಂಗ್ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಇಲ್ಲ. ಯಾಕೆಂದರೆ ಸಿಕ್ಕಾಪಟ್ಟೆ ಒಂಚೂರು ಆವ್ರೇಜಾಗಿ ಬೌಲಿಂಗ್ ಮಾಡ್ತಾರೆ. ಮತ್ತು ಎಷ್ಟು ಇವರು ಇಂಪಾರ್ಟ್ ಪ್ಲೇಯರ್ ಆಗಿ ಯಾರನ್ನಾರು ಕರೆಸ್ಬೋದು. ಮೇನ್ ಇವರು ವಿಲ್ ಜಾಕ್ಸ್ನ ಇರಿಸ್ಕೋಬೇಕು. ಈ ಮ್ಯಾಚ್ನಾರು ಕುಣಿಸ್ಬಿಟ್ರೆ ಇವರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ವಿಲ್ ಜಾಕ್ಸು ಪವರ್ ಪ್ಲೇ ಒಳ್ಳೆ ಸ್ಟಾರ್ಟ್ನ ಮಾಡಿಕೊಟ್ಟಿದ್ರು. ಮತ್ತು ಇಲ್ಲಿ ವಿಜಯ್ ಕುಮಾರ್ ಅವ್ರನ್ನ ಆಡಿಸ್ಬೇಕು. ಇವ್ರು ಏನಾದ್ರು ಆಡಿಸ್ಲಿದ್ರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಷ್ಟ. ಒಟ್ನಲ್ಲಿ ಗುರು ಏನಂದರೆ ಇಲ್ಲಿ DK, ವಿರಾಟ್ ಕೊಹ್ಲಿ, ಡೂಪ್ಲೆಸ್ ಇವ್ರು 3 ಜನ ಔಟ್ ಆಗ್ಬಿಟ್ರೆ ಇವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ. ಒಟ್ಟಿನಲ್ಲಿ ಇವರು DKನ ಒಂಚೂರು ಬೇಗನೆ ಕಳಿಸ್ಬೇಕು. DKನ ಏನಾದ್ರು ಬೇಗ ಕಳಿಸ್ತಿದ್ರೆ ಮ್ಯಾಚು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಡಿಮೆ ಇದೆ. ಒಟ್ಟಿನಲ್ಲಿ ಇವರು ಟೀಮ್ನ ಚೇಂಜ್ ಮಾಡಬೇಕು ಗುರು. ಇವರು ಒಂಚೂರು ಹೊಸೊಬ್ರನ್ನ ಇವರು ಆಡಿಸ್ಬೇಕು. ಬರೀ ಹಳೆಯೊಬ್ಬರನ್ನೇ ಆಡಿಸ್ಕೊಂಡು ಕೂತ್ಕೊಂಡ್ರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಕಡಿಮೆ ಇದೆ. ಒಟ್ಟಿನಲ್ಲಿ SRH ಟೀಮಲ್ಲಿ ತ್ರೇಯಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ. ಮೇನ್ ಇಲ್ಲಿ ಅಭಿಷೇಕ್ ಶರ್ಮಾ, ತ್ರೇಯಸ್ ಹೆಡ್ ಸಿಕ್ಕಾಪಟ್ಟೆ ಪಾರ್ಟ್ನರ್ಶಿಪ್. ಆಲ್ಮೋಸ್ಟ್ ಎಲ್ಲ ಮ್ಯಾಚಲ್ಲೂ ಪವರ್ ಪ್ಲೇ ಚೆನ್ನಾಗಿ ಆಡ್ತವ್ರು. ಇವ್ರನ್ನ ಪವರ್ ಪ್ಲೇಯಲ್ಲಿ ಔಟ್ ಮಾಡಿದ್ರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಾರೆ RCB ಪ್ಲೇ ಆಫ್ ಹೋಗೋದಿಲ್ಲ ಗುರು. ಮತ್ತು ಮೇನ್ ಇಲ್ಲಿ ಮಾರ್ಕನ್ನು ಮತ್ತು ಕ್ಲಾಸನ್ನು ಮತ್ತು ರೆಡ್ಡಿ ಮತ್ತು ಇಲ್ಲಿ ಏನಾದರೂ ಗುರು ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ತಾರೆ. ಮತ್ತು ಭುವನೇಶ್ವರ್ ಕುಮಾರು ಮತ್ತು ಟಿ ನಟರಾಜನ್, ಜೈನಟ್ ಕಡ್ಡು ಇವರೆಲ್ಲ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಮತ್ತು ಬ್ಯಾಟಿಂಗು ಚೆನ್ನಾಗಿದೆ. ಮೇನ್ ಇಲ್ಲಿ ರೆಡ್ಡಿನ ಚೆನ್ನಾಗಿ ಬೌಲಿಂಗು ಬ್ಯಾಟಿಂಗಲ್ಲಿ ಚೆನ್ನಾಗಿ ಯೂಸ್ ಮಾಡ್ಕೋದವ್ರೆ. ಒಟ್ಟಿನಲ್ಲಿ ಇವರು ಟೋಟಲಾಗಿ ಇವ್ರು ಗೆದ್ದಿರೋ ಮ್ಯಾಚು 24ರಲ್ಲಿ ನಿಮ್ಗೆ ಇಲ್ಲೇ ರಿಸಲ್ಟ್ ಕೊಡಿ. 24ರಲ್ಲಿ 13 ಮ್ಯಾಚು SRH ಗೆದ್ದಿದ್ರೆ, 10 ಮ್ಯಾಚು RCB ಗೆದ್ದಿದ್ದಾರೆ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಇವ್ರು ಎಷ್ಟೇ ಈ ಪಿಚ್ ಎಲ್ಲ ಬಿಟ್ಟಾಕ್ಬಿಟ್ಟು ನೋಡೋದಾದರೆ ಒಟ್ಟಿನಲ್ಲಿ ಒಂದು 200 ಹೊಡೆಯೋದಂತ ಪಕ್ಕ. 200 ಮೇಲೆ ಎಷ್ಟು ಬರುತ್ತೆ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ RCB ಬ್ಯಾಟಿಂಗ್ ತೊಗೋಬೇಕು. ಟಾಸ್ ಇದನ್ನು ಏನೋ ಬೌಲಿಂಗ್ ತೊಗೊಂಡ್ರೆ ಒಟ್ಟಿನಲ್ಲಿ ತಪ್ಪು ಮಾಡೋದಂಗಿನ ಮ್ಯಾಚ್ನ ಸೋತಂಗಿನೇ. ಒಟ್ಟಿನಲ್ಲಿ ನಾನು ಹೇಳ್ತೀನಿ RCB ವರ್ಸಸ್ SRHಲ್ಲಿ ಒಟ್ಟಿನಲ್ಲಿ SRH ಈ ಮ್ಯಾಚ್ನ
ಗೆಲ್ತಾರೆ ಹೋಮ್ ಗ್ರೌಂಡ್ ಅಡ್ವಾಂಟೇಜನ್ನ ತೊಗೊಂಡು. ಈ ಪ್ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ.